ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಗರಿ ಗರಿ ಆಗಿರುವಂಥ ಮಸಾಲಾ ವಡೆ. ಇದೇನು ಸ್ಪೆಷಲ್ ಅಪ್ಪ? ಎಲ್ಲ ವಡೆ ಕಂಡಂಗನೆ ಕಾಣುತ್ತೆ. ಹೌದು ಬಂಧುಗಳೇ, ಎಲ್ಲ ವಡೆ ಕಂಡಂಗನೆ ಕಾಣ್ತಾ ಇದೆ. ಆದರೆ ಇದರಲ್ಲಿ ಒಂದು ವಿಶೇಷ ಏನಪ್ಪ ಸ್ಪೆಷಲ್ ಅಂತಂದರೆ, ಈ ವಡೆ ಮಾಡಲಿಕ್ಕೆ ನಾವು ಯಾವುದೇ ಹಿಟ್ಟು, ಬೇಳೆ, ಕಾಳು, ರವಾ, ಅವಲಕ್ಕಿ, ಮೊಸರನ್ನು ಕೂಡ ನಾವು ಇದಕ್ಕೆ ಯೂಸ್ ಮಾಡ್ತಾ ಇಲ್ಲ. ಏನನ್ನು ಯೂಸ್ ಮಾಡದೇ ಇದ್ರೂ ಕೂಡ ತುಂಬಾ ರುಚಿಯಾಗಿರುವಂಥ ಗರಿ ಗರಿ ಆಗಿರುವಂಥ ವಡಾನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ಬಂಧುಗಳೇ, ರೆಸಿಪಿ ಶುರು ಮಾಡೋಣ. ಒಂದೇ ಒಂದು ಸಾರಿ ಟ್ರೈ ಮಾಡಿ ಸಾಕು. ಮೊದಲನೇದಾಗಿ 3 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಈರುಳ್ಳಿಯನ್ನೆಲ್ಲ ನಾವು ಬಿಡಿ ಬಿಡಿ ಮಾಡ್ಕೋಬೇಕು. ಈ ಕೈಯಿಂದ ತಿಕ್ಕರಿ ಬಿಡಿ ಬಿಡಿ ಆಗುತ್ತೆ. ಇದರಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಕರಿಬೇವನ್ನ ನೀಟಾಗಿ ತೊಳೆದು ಕಟ್ ಮಾಡ್ಕೊಂಡಿರೋದು, 2 ಹಸಿಮೆಣಸಿನ್ಕಾಯಿ, ಅರ್ಧ ಸೂಡಿನಷ್ಟು ಕೊತ್ತಂಬರಿ ಕರಿಬೇವನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನಮ್ಮ ರುಚಿ ಜೊತೆಗೆ ಆರೋಗ್ಯ ಕೂಡ. 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1/4 ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡು ನೀರು ಹಾಕದೆ ನೀಟಾಗಿ ನಾವು ಇದನ್ನು ಮೊದಲ ಈ ಈರುಳ್ಳಿಯಲ್ಲಿನ ತೇವಾಂಶ ಎಲ್ಲ ಹೊರಗಡೆಗೆ ಬರಬೇಕು, ಅಲ್ಲಿವರೆಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬಂಧುಗಳೇ, ನನ್ನ ರೆಸಿಪಿಯಿಂದ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಇವಾಗ 2ನೇ ಸ್ಟೆಪ್ ಬಂದ್ಬಿಟ್ಟು ಹುರುಗಡಲೆ. ಬಂಧುಗಳೇ, ಈ ವಡಾನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಈ ಹುರುಗಡಲೆ. ಈ 1 ಕಪ್ ಹುರುಗಡಲೆನ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಇವಾಗ ಇದನ್ನು ಪೌಡ್ರ್ ಮಾಡಿಕೊಂಡು ಬಂದೆ. ನಾವು ಪೌಡ್ರ್ ಮಾಡ್ಕೊಂಡಿರೋದು ಈ ಥರ ಇರಬೇಕು ಬಂಧುಗಳೇ. ಸ್ವಲ್ಪ ನಮ್ಗೆ ಅಲ್ಲಲ್ಲಿ ಜುರಿ ಥರ ತಗಲ್ತಾ ಇರಬೇಕು. ಪೂರ್ತಿ ನೈಸ್ ಇರಬಾರ್ದು, ಪೂರ್ತಿ ರಫ್ ಇರಬಾರ್ದು. ಇವಾಗ ಈ ಎಲ್ಲ ಪೌಡ್ರನ್ನ ಹಾಕಲಿಕ್ಕೆ ಬೇಡ ಬಂಧುಗಳೇ. ಸ್ವಲ್ಪ ಪ್ರಮಾಣ ಪೌಡ್ರನ್ನ ಈ ಈರುಳ್ಳಿಯಲ್ಲಿ ಹಾಕೊಳ್ಳೋಣ. ನಾವು ಅರ್ಧ ಭಾಗಕ್ಕಿಂತ ಸ್ವಲ್ಪ ಕಮ್ಮಿನೇ ಸೇರಿಸೋಣ, ಮತ್ತೆ ಬೇಕಂದ್ರೆ ಸೇರಿಸೋಣ. 3 ಸ್ಪೂನಷ್ಟು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಇವಾಗ ನೀರನ್ನು ಹಾಕದೆ ಈರುಳ್ಳಿಯಲ್ಲಿನ ತೇವಾಂಶದಲ್ಲಿಯೇ ನೀಟಾಗಿ ನಾವು ಇದನ್ನ ಕಲಿಸ್ಕೋಬೇಕು ಬಂಧುಗಳೇ. ಅವಶ್ಯಕತೆ ಇದ್ರೆ ನೀರನ್ನ ಸೇರಿಸೋಣ. ಇವಾಗ ನೀರು ಸ್ವಲ್ಪ ಬೇಕಾಗುತ್ತೆ ಬಂಧುಗಳೇ, ಹಾಗಾಗಿ ಸ್ವಲ್ಪನೇ ನೀರನ್ನು ನಾನಿಲ್ಲಿ ಚಿಮುಕರಿಸ್ಕೊಂತ ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ, ನೀರು ಜಾಸ್ತಿ ಅವಶ್ಯಕತೆ ಬೀಳಲ್ಲ. ಯಾಕಂತಂದರೆ ನಮ್ಮ ಈರುಳ್ಳಿಯಲ್ಲಿ ಕೊತ್ತಂಬರಿ ಕರಿಬೇವಿನಲ್ಲಿ ಕೂಡ ತೇವಾಂಶ ಇರುತ್ತೆ, ಹಾಗಾಗಿ ನೀರು ಜಾಸ್ತಿ ಬೇಕಾಗಲ್ಲ ಬಂಧುಗಳೇ. ಇವಾಗ ನೋಡ್ರಿ, ಹಿಟ್ಟು ನಾವು ರೆಡಿ ಮಾಡ್ಕೊಂಡಾಯಿತು. ಈಗ ನಮಗೆ ಪೌಡ್ರನ್ನ ಅವಶ್ಯಕತೆ ಇಲ್ಲ ಬಂಧುಗಳೇ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇದು ಪರ್ಫೆಕ್ಟ್ ಆಗಿ ಈಗ ಉಂಡೆ ಕಟ್ಟಕ್ಕೆ ಬರ್ತಿತ್ತು ಅಂತಂತಂದರೆ ನಮಗೇನು ಬ್ರೇಕ್ ಆಗ್ತಾ ಇಲ್ಲ, ನೀಟಾಗಿ ಉಂಡೆ ಕಟ್ಟಕ್ಕೆ ಬರ್ತಿದೆ ಅಂದರೆ ಪರ್ಫೆಕ್ಟ್ ಆಗಿರುವಂಥ ಬ್ಯಾಟರ್ ಬಂಧುಗಳೇ. ಇನ್ನು ಇದಕ್ಕೆ ನಾವು ಮೇಲೆ ಇನ್ನು ಮತ್ತೆ ಪೌಡ್ರ್ ಹಾಕೋ ಅವಶ್ಯಕತೆ ಇಲ್ಲ. ಹೀಗೆ ಉಂಡೆ ಕೂಡ ನೀವು ಮಾಡಿ ಕರಿಬಹುದು. ಉಂಡೆ ಮಾಡಿ ಕರೆದ್ರೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ, ಈ ಚಪ್ಪಟಿ ಮಾಡಿ ಕರೆದ್ರೆ ಕಡಿಮೆ ಎಣ್ಣೆ ಬೇಕಾಗುತ್ತೆ ಅಂತ ಅಷ್ಟೇ ಬಂಧುಗಳೇ. ಚಪ್ಪಟಿ ಮಾಡ್ಕೋತಾ ಇದ್ದೀನಿ ನಾನು. ಹೀಗೆ ಮಸಾಲ ವಡ ಥರನೇ ನಾನು ಮಾಡ್ಕೋತಾ ಇದ್ದೀನಿ. ಹೇಳಿದ್ದು ಕೂಡ ನಾನು ಮಸಾಲ ವಡ ಅಂತಲೇ. ಎಲ್ಲನೂ ರೆಡಿ ಮಾಡ್ಕೊಂಡಾಯ್ತು. ನೋಡ್ರಿ, ನಮ್ದು ಇಷ್ಟು ಹಿಟ್ಟು ಉಳಿದಿದೆ. ನಾವು ಅರ್ಧ ಭಾಗಕ್ಕಿಂತ ಕಡಿಮೆ ಪೌಡ್ರನ್ನೇ ಯೂಸ್ ಮಾಡ್ಕೊಂಡಿದ್ದೀವಿ. ನಂತರ 3ನೇ ಸ್ಟೆಪ್ಪಿನಲ್ಲಿ ಗ್ಯಾಸನ್ನು ಹಚ್ಚಿಬಿಟ್ಟು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡೆ. ಎಣ್ಣೆ ಬಿಸಿ ಆದ ನಂತರ ಇದನ್ನು ಹುಷಾರಾಗಿ ಒಂದನ್ನೇ ಬಿಡಬೇಕು ಬಂಧುಗಳೇ. ಜಾಸ್ತಿ ಬಿಡಲಿಕ್ಕೆ ಹೋಗಬೇಡಿ. ಒಂದು ಬಿಟ್ಟು ಆದಮೇಲೆ 1 ಸೆಕೆಂಡ್ ವೇಟ್ ಮಾಡಿ ಮತ್ತೆ ಬಿಡಿ. ಯಾಕಂತಂದರೆ ಇದರಲ್ಲಿ ಜಾಸ್ತಿ ಬೇರೆ ಯಾವ ಹಿಟ್ಟನ್ನು ಸೇರಿಸಿರಲಿಲ್ಲ ಬಂಧುಗಳೇ. ಇದು ಡೆಲಿಕೇಟ್ ಆಗಿರುತ್ತೆ, ಹಾಗಾಗಿ ದಬ ಒಂದೇ ಸಲ ನಾವು ಬಿಡಲಿಕ್ಕೆ ಹೋಗಬಾರ್ದು. ಹೈ ಫ್ಲೇಮ್ನಲ್ಲಿ ನಾವು ಚೆನ್ನಾಗಿ ಒಂದ್ಸಲ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಹೊಳ್ಳಿಸಾಕ್ತೀವಲ್ವ, ಆವಾಗ ಲೋ ಫ್ಲೇಮ್ನಲ್ಲಿಟ್ಟು 2 ಕಡೆಗೆ ನಾವು ಹೊಂಬಣ್ಣ ಬರುವಾಗೆ ಫ್ರೈ ಮಾಡಿಕೊಂಡು ತಕ್ಕೊಂಡಿದ್ದೀನಿ ನೋಡಿ ಬಂಧುಗಳೇ. ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಸಖತ್ತಾಗಿರುತ್ತೆ, ನೋಡ್ತಾ ಇದ್ದೀರಲ್ವಾ? ಆಹಾಹಾ, ಸೂಪರ್ ಆಗಿದೆ ಬಂಧುಗಳೇ. ತುಂಬ ಅಂದರೆ ತುಂಬ ಕಡಿಮೆ ಖರ್ಚಿನಲ್ಲಿ ನಾವು ಇವಾಗ ಮಳೆ ಕೂಡ ಬರ್ತಾ ಇದೆ, ಹಾಗಾಗಿ ಈ ಮಳೆಗಾಲದಲ್ಲಿ ನಮಗೇನಾದರೂ ಸ್ನ್ಯಾಕ್ಸ್ ಬೇಕು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇದನ್ನು ನಾನು ಮಾಡಿದ್ದೀನಿ ಬಂಧುಗಳೇ. ಪ್ರತಿದಿನ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ನಾವು ಆ ಮಳೆಯ ಚಳಿಗೆ ಹೀಗೆ ಗರಂ ವಡಾ ಪಕೋಡ ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಬಂಧುಗಳೇ. ಒಂದು ಸಾರಿ ತಪ್ಪದೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.